ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದಾರೆ. ಸತತ 3 ಗಂಟೆ 40 ನಿಮಿಷಗಳ ಕಾಲ ಭಾಷಣ ಮಾಡಿದ ಸಿಎಂ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರಿಗೂ ಒಂದೊಂದು ಕೊಡುಗೆ ನೀಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಏನೆಲ್ಲ ಇತ್ತು? ಇದು ಭಾರಿ ಗ್ಯಾರಂಟಿ ಬಜೆಟಾ ಅಥವಾ ಅಭಿವೃದ್ಧಿಯ ಬಜೆಟಾ? ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ರೂಪಿಸುತ್ತಿದ್ದೇವೆ. ವಯೋಮಿತಿಯಲ್ಲಿ 1 ಬಾರಿಗೆ 5 ವರ್ಷಗಳ ಸಡಿಲಿಕೆ, ಅಕ್ಕಪಡೆ ಯೋಜನೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಇರುವ ಮದ್ಯದ ಅಂಶವನ್ನು ಅಬಕಾರಿ ಶುಲ್ಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು. ಗ್ಯಾರಂಟಿಗಳ ಹೊರೆ, ಸಾಲದ ಬರೆ, ಕ್ಷೇತ್ರಗಳಿಗೆ ಅನುದಾನದ ಕೊರತೆಯ ಖ್ಯಾತೆ, ಅಭಿವೃದ್ಧಿಗೆ ಗ್ರಹಣ, ಹೀಗೆ ಸಾಲು ಸಾಲು ಸಮಸ್ಯೆಗಳ ಬೆಟ್ಟವನ್ನೇ ಮುಂದಿಟ್ಟುಕೊಂಡು ಕೂತಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದಾರೆ. ರಾಜ್ಯದ ಆರ್ಥಿಕ ಶಿಸ್ತಿನ ಮಂತ್ರ ಪಠಿಸಿದ್ದಾರೆ. ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಸಿದ್ದು ಬಜೆಟ್ನ ಆರ್ಥಿಕ ಪವರ್, ಗ್ಯಾರಂಟಿಗಳಿಗೆ ಸಿಂಹ ಪಾಲು. ದಾಖಲೆಯ 17ನೇ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ. ದಾಖಲೆಯ 17ನೇ ಬಾರಿಗೆ ಬಜೆಟ್ ಮಂಡಿಸಿದ ಸಿಎಂ ಈ ಬಾರಿ 4.56 ಲಕ್ಷ ಕೋಟಿಯ ದೊಡ್ಡ ಗಾತ್ರದ ಲೆಕ್ಕ ಕೊಟ್ಟಿದ್ದಾರೆ. ಬೆಳಗ್ಗೆ 10:21ಕ್ಕೆ ಬಜೆಟ್ ಭಾಷಣ ಆರಂಭಿಸಿದ ಸಿಎಂ ಸುದೀರ್ಘ 3.5 ಗಂಟೆ ಭಾಷಣ ಓದಿದ್ರು. ಈ ವೇಳೆ ನೀರನ್ನು ಕುಡಿಯದೆ ನಿರಂತರವಾಗಿ ರಾಜ್ಯದ ಜನತೆಗೆ ಮುಂದಿನ ಗುರಿ ಹಾಗೂ ಲೆಕ್ಕವನ್ನ ವಿವರಿಸಿದ್ರು. ಬಜೆಟ್ನಲ್ಲಿ 4 ಗ್ಯಾರಂಟಿಗಳಿಗೆ ಬರೋಬ್ಬರಿ 50,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಯಾವುದೇ ರಾಜ್ಯದ ದೇಶದ ಅಭಿವೃದ್ಧಿಯ ಆಧಾರ ಸ್ತಂಭ ಅಂದರೆ ಕಲ್ಯಾಣ ಯೋಜನೆ. ಉತ್ತಮ ಶಿಕ್ಷಣ, ಆರೋಗ್ಯ, ಮೂಲ ಸೌಲಭ್ಯಗಳ ಅಭಿವೃದ್ಧಿ ಇವುಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ರಾಜ್ಯದ ಆರ್ಥಿಕತೆಗೆ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ 11G ಮಾದರಿ ಪರಿಚಯಿಸಿದ್ದಾರೆ. 11 ಕ್ಷೇತ್ರಗಳಲ್ಲಿ ಸಮಗ್ರ ಅಭಿವೃದ್ಧಿಯೇ ಇದರ ಉದ್ದೇಶವಾಗಿದೆ. 11G ಮಾದರಿ ಆರ್ಥಿಕಗಳೆಂದು ವ್ಯಾಖ್ಯಾನಿಸಲಾಗುತ್ತಿದೆ. ಗ್ಯಾರಂಟಿ ಎಕಾನಮಿ, ಗುಡ್ ಪಬ್ಲಿಕ್ ಎಜುಕೇಶನ್, ಸಮಗ್ರ ಆರೋಗ್ಯ, ಸದೃಢ ಕರ್ನಾಟಕ, ಗ್ರಾಸ್ ರೂಟ್ ಎಕಾನಮಿ, ಗಿಗ್ ಎಕಾನಮಿ, ಜಿಯೋಗ್ರಾಫಿಕಲ್ ಈಕ್ವಾಲಿಟಿ, ಗ್ಲೋಬಲ್ ಟ್ರೇಡ್ ಎಕಾನಮಿ, 9 ಗ್ಲೋಬ್ ಟ್ರೋಟಿಂಗ್ ಗ್ರೋಯಿಂಗ್ ಅರ್ಬನ್ ಎಕಾನಮಿ. ಈ ಆರ್ಥಿಕ ಪ್ರಮೇಯಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ನಾಡಿನ ಅಭಿವೃದ್ಧಿ ರಥವನ್ನು ಮುನ್ನಡೆಸುತ್ತಿದ್ದೇವೆ. ಹಾಗಿದ್ರೆ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಏನು ಸಿಗ್ತಾವು, ಯಾರಿಗೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಸರ್ಕಾರ ನೀಡಿದ ಶಾಕ್ ಏನು ಒಮ್ಮೆ ನೋಡಿ. ಮದ್ಯಪ್ರಿಯರಿಗೆ ಶಾಕ್ ನೀಡಿದ ರಾಜ್ಯ ಸರ್ಕಾರ. ಹೌದು, ಈ ವರ್ಷದಲ್ಲಿ ಅಬಕಾರಿ ಇಲಾಖೆಯಿಂದ 45,000 ಕೋಟಿ ಆದಾಯ ಸಂಗ್ರಹಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಇದರ ಭಾಗವಾಗಿ ಸರ್ಕಾರ ಮದ್ಯದ ಬೆಲೆ ನಿಗದಿಯಲ್ಲಿ ತನ್ನ ಹಸ್ತಕ್ಷೇಪವನ್ನು ಅಂತ್ಯಗೊಳಿಸಿದೆ. 60 ವರ್ಷಗಳ ಹಿಂದಿನ ಕರ್ನಾಟಕ ಅಬಕಾರಿ ಕಾಯ್ದೆಗೆ ಪ್ರಮುಖ ತಿದ್ದುಪಡಿಯನ್ನ ತರಲಾಗಿದೆ. ಅಂದರೆ ಇನ್ನು ಮುಂದೆ ಮಾರುಕಟ್ಟೆಯಲ್ಲಿನ ಪೈಪೋಟಿಗೆ ಅನುಗುಣವಾಗಿ ಮದ್ಯದ ತಯಾರಕರೇ ಬೆಲೆ ನಿಗದಿಪಡಿಸಲು ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಏಪ್ರಿಲ್ 1, 2026ರಿಂದ ಅನ್ವಯ ಆಗುವಂತೆ ಮದ್ಯದ ಬೆಲೆ ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಅನ್ನೋದು ಮದ್ಯದ ತಯಾರಕರ ಮೇಲೆ ಅವಲಂಬಿತವಾಗಿರುತ್ತೆ. ಏಪ್ರಿಲ್ 2026ರಿಂದ ಪಾನೀಯಗಳಲ್ಲಿ ಇರುವ ಮದ್ಯದ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಅಬಕಾರಿ ಶುಲ್ಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು. ಸಂತ ಶಿಶುನಾಳ ಶರೀಫರ ಹೆಸರಲ್ಲಿ 10 ಹೊಸ ವಸತಿ ಶಾಲೆ ನಿರ್ಮಾಣ. 10 ಕೋಟಿ ವೆಚ್ಚದಲ್ಲಿ CBSE ಪಠ್ಯಕ್ರಮದ ವಸತಿ ಶಾಲೆ ನಿರ್ಮಾಣ. ಅಲ್ಪಸಂಖ್ಯಾತ ನಿರ್ಗತಿಕರಿಗೆ ರಾಜ್ಯದಲ್ಲಿ 2 ಮಹಿಳಾ ವೃದ್ಧಾಶ್ರಮ ಸ್ಥಾಪನೆ. 5,000 ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಾಗಿ ತಲಾ 50,000 ರೂಪಾಯಿ ನೀಡುವುದಾಗಿ ಸಿಎಂ ಹೇಳಿದ್ದಾರೆ.
ಅಲ್ಲದೆ ಅಲ್ಪಸಂಖ್ಯಾತ ಯುವಕ ಮತ್ತು ಯುವತಿಯರಿಗೆ ಫುಡ್ ಟ್ರಕ್ ಆರಂಭಿಸಲು 3 ಲಕ್ಷ ಸಹಾಯಧನ ನೀಡುವುದಾಗಿ ಸಿಎಂ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಕೆಂಗೇರಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ಅಲ್ಪಸಂಖ್ಯಾತ ಅಭಿವೃದ್ಧಿ ಮತ್ತು ತರಬೇತಿ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. ಅಲ್ಲದೆ ಅಂಬೇಡ್ಕರ್ ಸೇರಿ ಸಮಾಜ ಸುಧಾರಕರ ಪುಸ್ತಕಗಳು ಉರ್ದು ಭಾಷೆಗೆ ಅನುವಾದ ಮಾಡುವುದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಈತ ಮುಸ್ಲಿಮರಿಗೆ ಉತ್ತೇಜನ ನೀಡಿ ದಲಿತರ ದುಡ್ಡನ್ನು ನುಂಗಿದ್ದಾರೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಇದಕ್ಕೆ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹಾಕುವಂಥ ಮುಸ್ಲಿಮರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್ ಏನಿದೆ ಆ ಮುಸ್ಲಿಮರು ಅದಕ್ಕೆ ಹಣ ಕೊಟ್ಟಿದ್ದಾರೆ. ಇವರು ಒಂದು ಮುಸಲ್ಮಾನರ ಹೆಸರು ಹೇಳಾರಂಗೆ, ಬಾಂಗ್ಲಾದೇಶ ಹೆಸರು ಹೇಳಾರಂಗೆ, ಪಾಕಿಸ್ತಾನ ಹೆಸರು ಹೇಳಾರಂಗೆ ಇವ್ರಿಗೆ ಬೇಳೆನೇ ಬೇಯೋದಿಲ್ಲ. ಯಾವಾಗಲೂ ಅಷ್ಟೇ ನಮ್ಮ ಬಜೆಟ್ಗಳು ಬರೀ ಮೈನಾರಿಟೀಸ್ ಬಜೆಟೇ ಇರ್ತವೆ ಇವರಿಗೆ. ಇವ್ರು ಹೇಳೋದು ಬೆಳಗ್ಗಿನ ಸಾಯಂಕಾಲವರೆಗೆ ಇದೆ, ಇನ್ನು ಏನು ಹುಡುಕದು ಇವ್ರ ಬಜೆಟ್ನಾಗ ಏನಿದೆ ಅಂತ. ಇವ್ರ ಬಜೆಟ್ ಬಗ್ಗೆ ನಾನು ಮಾತಾಡ್ತಂತ ಕೇಂದ್ರದ ಬಜೆಟ್ ಬಗ್ಗೆ ಎಲ್ಲ ಗ್ರೇಟ್ ಇವ್ರ ಬಜೆಟು. ಇನ್ನುಳಿದಂತೆ ಬಜೆಟ್ನ ಪ್ರಮುಖ ಹೈಲೈಟ್ಸ್ಗಳನ್ನು ನೋಡೋದಾದರೆ ಸಿದ್ದು ಬಜೆಟ್ನ ಪ್ರಮುಖ ಹೈಲೈಟ್ ಅಂದರೆ ಅದು ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆಗೆ ನಿರ್ಬಂಧ ಹಾಕಲಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಹೊಣೆಗಾರಿಕೆ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸಲು ಕಾಲೇಜ್ ಮತ್ತು ವಿವಿಗಳಲ್ಲಿ ಕಾಲೇಜ್ ಸಂಘಗಳ ಚುನಾವಣೆ ನಡೆಸಲು ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಇದಕ್ಕೆ ಮಣಿದಿರೋ ಸರ್ಕಾರ ಈ ವರ್ಷ 56,432 ಉದ್ಯೋಗ ನೇಮಕಾತಿ ಮಾಡಲು ತೀರ್ಮಾನಿಸಿದೆ. ಜೊತೆಗೆ ನೇಮಕಾತಿಗೆ ವಯೋಮಿತಿಯನ್ನು 5 ವರ್ಷ ಸಡಿಲಿಕೆ ಮಾಡಿದೆ. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯ ಹೆಸರನ್ನು ಮರುನಾಮಕರಣ ಮಾಡಿದೆ. ಗಾಂಧೀಜಿ ಹೆಸರಿಗೆ ಬದಲಾಗಿ ವಿಬಿಜಿ ರಾಮ್ಜಿ ಅಂತ ಹೆಸರಿಟ್ಟಿತ್ತು. ಇದನ್ನು ಖಂಡಿಸಿದ್ದ ಸರ್ಕಾರ ಈಗ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅಂತ ಮರುನಾಮಕರಣ ಮಾಡಿದೆ. ಅಲ್ಲದೆ ತಮ್ಮ ತವರು ಮೈಸೂರನ್ನು 2ನೇ IT ರಾಜಧಾನಿಯಾಗಿ ಬೆಳೆಸಲು ಬಜೆಟ್ನಲ್ಲಿ ಉತ್ತೇಜನ ನೀಡಲಾಗಿದೆ. ಹೀಗೆ ಸರ್ವರಿಗೂ ಒಂದೊಂದು ಯೋಜನೆ ಘೋಷಣೆ ಮಾಡುವ ಮೂಲಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಿದ್ದು ಸರ್ಕಾರ ಪಣ ತೊಟ್ಟಿದೆ. ಹರೀಶ್ ಪ್ರಸನ್ನ ಗಾಂವ್ಕರ್ ಜೊತೆ ಕಿರಣ್ ಹನಿಯಡ್ಕ, TV9.